ಮೂವಿ ಬವ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ಇವತ್ತು ನಾವು 2022 ರಿಲೀಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಗುಡ್ ಬಾಯ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಮೂವಿನ ಡೈರೆಕ್ಟ್ ಮಾಡಿದ್ದು ವಿಲ್ ಜಾಬೋ. ಈ ಮೂವಿ ಸ್ಟಾರ್ಟಿಂಗಲ್ಲಿ ಎಷ್ಟು ಡಾರ್ಕ್ ಇದೆಯೋ ಕ್ಲೈಮ್ಯಾಕ್ಸಲ್ಲಿ ಇನ್ನೂ ಡಾರ್ಕ್ ಆಗುತ್ತೆ. ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಡೈವ್ ಇಂಟು ಮೂವಿ ಎಕ್ಸ್ಪ್ಲನೇಷನ್. ಕತೆ ಶುರುವಾಗುತ್ತೆ ಒಬ್ಬ ಯಂಗ್ ಹ್ಯಾಂಡ್ಸಮ್ ಮ್ಯಾನ್ ಕ್ರಿಶ್ಚಿಯನ್ನ ತೋರಿಸ್ತಾ. ಈ ಪ್ರಪಂಚದಲ್ಲಿ ತನ್ನವರು ಅಂತ ತನಗೆ ಯಾರೂ ಇಲ್ಲ, ಪೆಟ್ ಡಾಗ್ ಫ್ರ್ಯಾಂಕ್ನ ಬಿಟ್ಟು. ಕ್ರಿಶ್ಚಿಯನ್ ತಂದೆ ತಾಯಿ ತೀರ್ ಹೋಗಿದ್ದಾರೆ, ಆದರೆ ಹಿಂದೆ ಗುಡ್ ಫಾರ್ಚೂನ್ ಬಿಟ್ಟೋಗಿದ್ದಾರೆ. ಈ ಕ್ರಿಶ್ಚಿಯನ್ ಕಾಣೋ ಥರ ಸಾಮಾನ್ಯದವನಲ್ಲ, ಒಬ್ಬ ಸೈಕೋ. ಅದು ಹೇಗೆ ಅನ್ನೋದು ನಮಗೆ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಇಂದಿನಂತೆ ಅವನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಮೊದಲು ತನ್ನ ಪೆಟ್ ಡಾಗ್ ಫ್ರ್ಯಾಂಕ್ಗೆ ಹಾಕ್ತಾನೆ. ನಾವಿಲ್ಲಿ ಮೊದಲನೇ ಬಾರಿ ಫ್ರ್ಯಾಂಕ್ನ ನೋಡ್ತೀವಿ. ಇದು ನಾಯಿ ಅಲ್ಲ, ನಾಯಿ ಕಾಸ್ಟ್ಯೂಮಲ್ಲಿರೋ ಮನುಷ್ಯ. ಅವನಿಗೆ ತಿನ್ನೋಕ್ಕೆ ಕಷ್ಟ ಆಗ್ತಿದೆ, ಯಾಕಂದರೆ ಡಾಗ್ ಕಾಸ್ಟ್ಯೂಮ್ನ ಫೇಸ್ ಅಡ್ಡ ಬರ್ತಿದೆ. ಆದರೂ ಅವನು ಫುಡ್ನ ಎಂಜಾಯ್ ಮಾಡೋ ಥರ ನಾಟಕ ಮಾಡ್ತಿದ್ದಾನೆ. ಫ್ರ್ಯಾಂಕ್ ರುಟೀನ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನು ಮನೆಯ ಪೆಟ್ ಡಾಗ್ ಥರ ಕ್ರಿಶ್ಚಿಯನ್ನ ಅಂಟ್ಕೊಂಡೇ ಇರ್ತಾನೆ. ಅದೇ ಥರ ನಡೆಯೋದು, ನಾಯಿ ಥರನೇ ನಾಲಿಗೆ ಹೊರಗಾಗಿ ಉಸಿರಾಡೋದು, ಕ್ರಿಶ್ಚಿಯನ್ ಆರ್ಡರ್ಸ್ನ ಚಾಚು ತಪ್ಪದೆ ಫಾಲೋ ಮಾಡೋದು. ಬೆಳಿಗ್ಗೆ ಆದ ತಕ್ಷಣ ನಾಯಿ ಹೇಗೆ ತನ್ನ ಓನರ್ನ ಎಬ್ಸುತ್ತೋ ಹಾಗೆ ಕ್ರಿಶ್ಚಿಯನ್ನ ಎಬ್ಸೋದು. ಒಟ್ಟಿನಲ್ಲಿ ಒಂದು ಪರ್ಫೆಕ್ಟ್ ಗುಡ್ ಬಾಯ್ ಆಗಿರೋದು. ಇದಕ್ಕೆಲ್ಲ ಅವನ ಬಾಡಿ ಸಪೋರ್ಟ್ ಮಾಡದೆ ಹೋದರೂ ಎಫರ್ಟ್ ಹಾಕ್ತಿದ್ದಾನೆ. ಒಂದಿನ ನಾವು ಕ್ರಿಶ್ಚಿಯನ್ನ ನೋಡ್ತೀವಿ ಡೇಟಿಂಗ್ ಆ್ಯಪಲ್ಲಿ ಹುಡುಗಿರ್ ಪ್ರೊಫೈಲ್ ಚೆಕ್ ಮಾಡೋದನ್ನು. ಸಿಗ್ರೇಟ್ ಅನ್ನೋ ಹುಡುಗಿನ ಅವನು ರೈಟ್ ಸ್ವೈಪ್ ಮಾಡ್ತಾನೆ. ಸಿಗ್ರೇಟ್ ಕೂಡ ಇವನ್ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿದ್ಲು. ಕೆಲವು ದಿನ ಚಾಟ್ ಮಾಡ್ತಾರೆ, ಕೊನೆಗೆ ಮೀಟ್ ಆಗೋಕೆ ಡಿಸೈಡ್ ಮಾಡ್ತಾರೆ. ಫ್ರ್ಯಾಂಕ್ನ ಮನೇಲೇ ಬಿಟ್ಟು ಕ್ರಿಶ್ಚಿಯನ್ ಒಬ್ಬ ಜೆಂಟಲ್ ಮ್ಯಾನ್ ಥರ ರೆಡಿಯಾಗಿ ಸಿಗ್ರೇಟ್ನ ಮೀಟ್ ಆಗೋಕೆ ರೆಸ್ಟೋರೆಂಟ್ಗೆ ಬಂದಿದ್ದ. ಎಷ್ಟೊತ್ತು ವೆಯ್ಟ್ ಮಾಡಿದ್ರೂ ಸಿಗ್ರೇಟ್ ಬರೋ ಲಕ್ಷಣನೇ ಇಲ್ಲ. ಕೊನೆಗೆ ಸಾಕಾಗಿ ಹಿಂತಿರುಗಬೇಕನ್ನೋಷ್ಟರಲ್ಲೇ ಸಿಗ್ರೇಟ್ ಬರ್ತಾಳೆ. ಇಲ್ಲಿ ಇವರಿಬ್ಬರ ಕಾನ್ವರ್ಸೇಷನಿಂದ ನಮಗೆ ಒಂದಂತೂ ಗೊತ್ತಾಗುತ್ತೆ, ಸಿಗ್ರೇಟ್ ಸೋಷಿಯಲ್ ಎಕ್ಸ್ಟ್ರಾವರ್ಟ್. ಅವಳಿಗೆ ಪೀಪಲ್ನ ಮೀಟ್ ಮಾಡೋದು ಇಷ್ಟ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಫುಲ್ ಆಫ್ ಲೈಫ್. ಇನ್ನೊಂದು ಕಡೆ ಕ್ರಿಶ್ಚಿಯನ್ ಆ್ಯಂಟಿ ಸೋಷಿಯಲ್ ಇಂಟ್ರೋವರ್ಟ್. ಅವನಿಗೆ ಒಬ್ಬನೇ ಇರೋದಿಷ್ಟ. ಅಪೋಸಿಟ್ ಅಟ್ರಾಕ್ಟ್ಸ್ ಅನ್ನೋ ಥರ ಕ್ರಿಶ್ಚಿಯನ್ಗೆ ಹುಡುಗಿ ಇಷ್ಟ ಆಗ್ತಾಳೆ. ಕ್ರಿಶ್ಚಿಯನ್ ಜೆಂಟಲ್ಮ್ಯಾನ್ ಇಮೇಜ್ ಮೇಂಟೈನ್ ಮಾಡಿರೋದ್ರಿಂದನೋ ಅಥವಾ ಅವ್ನು ರಿಚ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರೋದ್ರಿಂದನೋ ಗೊತ್ತಿಲ್ಲ, ಸಿಗ್ರೇಟ್ಗೂ ಅವ್ನು ಇಷ್ಟ ಆಗ್ತಾನೆ. ಹಾಗಾಗಿ ಕ್ರಿಶ್ಚಿಯನ್ ಫಸ್ಟ್ ಡೇಟಲ್ಲೇ ಮನೆಗೆ ಇನ್ವೈಟ್ ಮಾಡಿದಾಗ ಅವಳು ಡಿನೈ ಮಾಡಲ್ಲ. ಊರ ಹೊರಗಡೆ ಇರೋ ಭವ್ಯವಾದ ಮನೆ ನೋಡಿ ಸಿಗ್ರೇಟ್ ಇನ್ನೂ ಇಂಪ್ರೆಸ್ ಆಗ್ತಾಳೆ. ಮನೆಯಲ್ಲಿ ಯಾರು ಕಾಣ್ತಿರೋ ಕಾರಣ ಕೇಳ್ತಾಳೆ ಮನೇಲಿ ಯಾರ್ಯಾರು ಇರ್ತಾರೆ ಅಂತ. ಕ್ರಿಶ್ಚಿಯನ್ ತುಂಬ ಈಸಿಯಾಗಿ ಹೇಳ್ತಾನೆ, ನಾನು ನನ್ನ ಪೆಟ್ ಡಾಗ್ ಫ್ರ್ಯಾಂಕ್ ಅಂತ. ಆದರೆ ಸಿಗ್ರೇಟ್ ಯಾವಾಗ ಡಾಗ್ ಬ್ರೀಡ್ ಕೇಳ್ತಾಳೋ ಕ್ರಿಶ್ಚಿಯನ್ ಕಕ್ಕಾಬಿಕ್ಕಿಯಾಗಿದ್ದ. ಅವನಿಗೇನು ಹೇಳಬೇಕು ತೋಚೋದೇ ಇಲ್ಲ. ಕೊನೆಗೆ ಟಾಪಿಕ್ ಚೇಂಜ್ ಮಾಡೋಕೆ ಡ್ರಿಂಕ್ ಆಫರ್ ಮಾಡ್ತಾನೆ. ಇದನ್ನೆಲ್ಲ ಫ್ರ್ಯಾಂಕ್ ಬಚ್ಚಿಟ್ಕೊಂಡು ನೋಡ್ತಿದ್ದ. ಇನ್ನೂ ವಿಚಿತ್ರ ಏನಂದರೆ ಇವರು ಇಂಟಿಮೇಟ್ ಆಗೋದನ್ನು ಕೂಡ ಬೆಡ್ರೂಮ್ ಬಾಗಿಲು ಸಂದಿಯಿಂದ ನೋಡ್ತಾನೆ. ಇದೆಲ್ಲ ಅವನು ಔಟ್ ಆಫ್ ಕನ್ಸರ್ನಿಂದ ಮಾಡ್ತಿದ್ನಾ ಅಥವಾ ಅವನು ಕೂಡ ಬಸ್ ಸೈಕೋನಾ ಗೊತ್ತಿಲ್ಲ. ಸಿಗ್ರೇಟ್ ಅವತ್ತು ರಾತ್ರಿ ಅಲ್ಲೇ ಸ್ಟೇ ಮಾಡ್ತಾಳೆ. ಫ್ರ್ಯಾಂಕ್ ಕೂಡ ಅವ್ರ ಎದುರುಗಡೆ ಹೋಗಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಂದಿನಂತೆ ಅವರ ಓನರ್ನ ಎಬ್ಸಕ್ಕೆ ಹೋದಾಗ ಫಾರ್ ದಿ ಫಸ್ಟ್ ಟೈಮ್ ಸಿಗ್ರೇಟ್ ಫ್ರ್ಯಾಂಕ್ನ ನೋಡಿದ್ಲು. ಅವಳಿಗೆ ಶಾಕ್ ಆಗುತ್ತೆ. ಆದರೆ ಕ್ರಿಶ್ಚಿಯನ್ ಇದು ತುಂಬ ಸಹಜ ಅನ್ನೋ ಥರ ಬಿಹೇವ್ ಮಾಡ್ತಿದ್ದ. ಫ್ರ್ಯಾಂಕ್ಗೆ ಡಾಗ್ ಫುಡ್ ಕೊಟ್ಟು ತಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸಿಗ್ರೇಟ್ ಜೊತೆ ಕೂಡ್ತಾನೆ. ಆದರೆ ಸಿಗ್ರೇಟ್ಗೆ ಇದೆಲ್ಲ ತುಂಬ ಅಬ್ನಾರ್ಮಲ್ ಆಗಿತ್ತು. ಕೊನೆಗೆ ಅವಳು ಕ್ರಿಶ್ಚಿಯನ್ ಇದ್ರ ಬಗ್ಗೆ ಕೇಳೇ ಬಿಡ್ತಾಳೆ. ಅವಳಿಗನ್ಸಿತ್ತು ಬಹುಶಃ ಫ್ರ್ಯಾಂಕ್ ಮಾನಸಿಕ ಕಾಯಿಲೆಯಿಂದ ಬಳಲ್ತಿರಬೇಕು, ಕ್ರಿಶ್ಚಿಯನ್ ಫ್ರ್ಯಾಂಕ್ ಸಮಾಧಾನಕ್ಕೆ ಹೀಗೆ ಮಾಡ್ತಿದ್ದಾನೆ ಅಂತ. ಆದರೆ ಯಾವಾಗ ಕ್ರಿಶ್ಚಿಯನ್ ಫ್ರ್ಯಾಂಕ್ನ ತನ್ನ ಪೆಟ್ ಡಾಗ್ ಅಂತಾನೋ ಸಿಗ್ರೇಟ್ಗೆ ಅರ್ಥ ಆಗುತ್ತೆ ಪ್ರಾಬ್ಲಮ್ ಇರೋದು ಫ್ರ್ಯಾಂಕಲ್ಲ ಕ್ರಿಶ್ಚಿಯನ್ನಲ್ಲಿ ಅಂತ. ಅವಳಿಗೆ ಅಲ್ಲಿ ಒಂದು ನಿಮಿಷನೂ ಇರೋ ಧೈರ್ಯ ಇರಲಿಲ್ಲ. ಹಾಗಾಗಿ ಅಲ್ಲಿಂದ ಹೊರಗೆ ಹೋಗ್ತಾಳೆ. ಕ್ರಿಶ್ಚಿಯನ್ ಕೂಡ ಅವಳು ಹಿಂದೆನೇ ಹೋಗ್ತಾನೆ. ಅವಳನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದರೆ ಸಿಗ್ರೇಟ್ ಏನೂ ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ಕೊನೆಗೆ ಕ್ರಿಶ್ಚಿಯನ್ನೇ ಅವಳನ್ನು ಟೌನಲ್ಲಿ ಡ್ರಾಪ್ ಮಾಡ್ತಾನೆ. ಹೊರಡೋ ಮುಂಚೆ ಮನಸ್ಸು ಬದಲಾದರೆ ಅವನಿಗೆ ಮೆಸೇಜ್ ಮಾಡೋಕೆ ಹೇಳ್ತಾನೆ. ಸೀರಿಯಸ್ಲಿ? ಸಿಗ್ರೇಟ್ ಅಂತೂ ಅವನ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಎಂಡ್ ಮಾಡಿಕೊಂಡು ಬ್ಲಾಕ್ ಮಾಡೋ ಪ್ಲ್ಯಾನಲ್ಲಿದ್ಲು. ರೂಮ್ಗೆ ಹೋದ ತಕ್ಷಣ ಸಿಗ್ರೇಟ್ ತನ್ನ ರೂಮ್ಮೇಟ್ ಅರೋರಾ ಹತ್ರ ಎಲ್ಲ ಶೇರ್ ಮಾಡ್ಕೋತಾಳೆ. ಆದರೆ ಅರೋರಾ ಸಿಗ್ರೇಟ್ ಮಾತನ್ನ ನಂಬೋದೇ ಇಲ್ಲ. ಅವಳಿಗೆ ಫ್ರ್ಯಾಂಕ್ ವಿಷಯ ಕೇಳಿ ಅನುಮಾನ ಬರಲ್ಲ. ಬದಲಾಗಿ ಕ್ರಿಶ್ಚಿಯನ್ ಅಂತ ಹ್ಯಾಂಡ್ಸಮ್ ರಿಚ್ ಗಾಯ್ ಸಾಧಾರಣ ಸಿಗ್ರೇಟ್ ಥರ ಹುಡುಗಿನ ಯಾಕೆ ಡೇಟ್ ಮಾಡ್ತಾನೆ? ಏನೇ ಇರಲಿ ಸಿಗ್ರೇಟಲ್ಲಿ ಏನಾದರೂ ಸ್ಪೆಷಾಲಿಟಿ ಇರಬೇಕು. ಇದನ್ನು ಕೇಳಿ ಸಿಗ್ರೇಟ್ ಕೂಡ ಕೈಂಡ್ ಆಫ್ ಕನ್ವಿನ್ಸ್ ಆಗಿದ್ಲು. ಅವಳಿಗನ್ಸುತ್ತೆ ಇಂಥ ಚಾನ್ಸ್ ಮತ್ತೆ ಮತ್ತೆ ಬರಲ್ಲ, ತಾನೇ ಓಪನ್ ಮೈಂಡೆಡ್ ಆಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಅಲ್ವಾ. ಫ್ರ್ಯಾಂಕ್ಗೆ ಏನೂ ಪ್ರಾಬ್ಲಮ್ ಇಲ್ಲದಿದ್ದಾಗ ತನಗೇನು? ಸಿಗ್ರೇಟ್ ಇಂಟರ್ನೆಟ್ಟಲ್ಲಿ ಫ್ರ್ಯಾಂಕ್ ಸಿಂಪ್ಟಮ್ಸ್ ಬಗ್ಗೆ ಸರ್ಚ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದು ಈ ನಡುವೆ ಕಾಮನ್. ಇದನ್ನು ಪಪ್ಪೀಸ್ ಪ್ಲೇ ಅಂತಾರೆ. ಇದರಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಹೊತ್ತು ಡಾಗ್ ಥರ ಬಿಹೇವ್ ಮಾಡಿದ್ರೆ ಇನ್ನೊಬ್ಬ ಓನರ್ ಥರ.
ಇದೆಲ್ಲ ತಿಳ್ಕೊಂಡು ಸಿಗ್ರಿಡ್ ಕಂಪ್ಲೀಟಾಗಿ ಕನ್ವಿನ್ಸ್ ಆಗಿದ್ಲು. ಜೊತೆಗೆ ಅರೋರಾ ಬೇರೆ ಇದ್ಲು ಎನ್ಕರೇಜ್ ಮಾಡೋಕೆ. ಕೊನೆಗೆ ಸಿಗ್ರಿಡ್ ಕ್ರಿಸ್ಟಿಯನ್ನ ಕಾಂಟ್ಯಾಕ್ಟ್ ಮಾಡೋಕೆ ಡಿಸೈಡ್ ಮಾಡ್ತಾಳೆ. ಆದರೆ ಈ ಸ್ಟುಪಿಡ್ ಡಿಸಿಷನ್ ಅವಳನ್ನ ಎಲ್ಲಿಗೆ ತೊಗೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋ ಅರಿವೇ ಅವಳಿಗಿರಲಿಲ್ಲ. ಸಿಗ್ರಿಡ್ ಕ್ರಿಸ್ಟಿಯನ್ಗೆ ಕಾಂಟ್ಯಾಕ್ಟ್ ಮಾಡೋ ಮುಂಚೆನೇ ಕ್ರಿಸ್ಟಿಯನ್ನೇ ಸಿಗ್ರಿಡ್ಗೆ ಕಾಲ್ ಮಾಡಿದ್ದ. ಇಬ್ಬರು ಒಬ್ರಿಗೊಬ್ರು ಸಾರಿ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಡೇ ನೈಟ್ ಡಿನ್ನರ್ ಪ್ಲ್ಯಾನ್ ಮಾಡ್ತಾರೆ. ಡಿನ್ನರ್ ಮಾಡಬೇಕಾದ್ರೆ ಸಿಗ್ರಿಡ್ ಔಟ್ ಆಫ್ ಕ್ಯೂರಿಯಾಸಿಟಿ ಫ್ರ್ಯಾಂಕ್ ಬಗ್ಗೆ ಕೇಳ್ತಾಳೆ. ಫ್ರ್ಯಾಂಕ್ ಎಷ್ಟೊತ್ತು ನಾಯಿ ಥರ ಇರ್ತಾನೆ. ಅದಕ್ಕೆ ಕ್ರಿಸ್ಟಿಯನ್ ಹೇಳ್ತಾನೆ, ಫ್ರ್ಯಾಂಕ್ ನಾಯಿ ಥರ ಬಿಹೇವ್ ಮಾಡ್ತಿಲ್ಲ, ಅವನು ನಾಯೇ. ನಾನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೀನಿ, ಅವನು ಹೀಗೆ ಇರೋದು. ಅವನಿಗಂತ ಯಾರೂ ಇಲ್ಲ, ಹಾಗಾಗಿ ನಾನೇ ಅವನ್ನ ನೋಡ್ಕೋತಿದ್ದೀನಿ ಅಂತ. ಡಿನ್ನರ್ ಆದಮೇಲೆ ಸಿಗ್ರಿಡ್ ಕ್ರಿಸ್ಟಿಯನ್ನ ಇಂಪ್ರೆಸ್ ಮಾಡೋಕೆ ಫ್ರ್ಯಾಂಕ್ನ ಮೀಟ್ ಮಾಡ್ತೀನಿ ಅಂತಾಳೆ. ಕ್ರಿಸ್ಟಿಯನ್ ವಾರ್ನ್ ಮಾಡ್ತಾನೆ ಫ್ರ್ಯಾಂಕ್ನ ಡಾಗ್ ಥರ ಟ್ರೀಟ್ ಮಾಡೋಕೆ. ಮನುಷ್ಯನ ಥರ ಟ್ರೀಟ್ ಮಾಡಿದ್ರೆ ಫ್ರ್ಯಾಂಕ್ಗೆ ಇಷ್ಟ ಆಗಲ್ಲ. ಆದರೆ ಈ ಫ್ರ್ಯಾಂಕ್ ಸಿಗ್ರಿಡ್ನ ನೋಡಿ ತುಂಬ ಎಕ್ಸೈಟೆಡ್ ಆಗಿದ್ದ. ಅವಳ ಮೇಲೇ ಜಂಪ್ ಮಾಡ್ತಾನೆ. ಇದರಿಂದ ಸಿಗ್ರಿಡ್ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಾಳೆ. ಏನೇ ಇರಲಿ, ಆ ಕಾಸ್ಟ್ಯೂಮ್ ಒಳಗಡೆ ಇರೋದು ಒಬ್ಬ ಮನುಷ್ಯನೇ ತಾನೇ. ಸಿಚುವೇಶನ್ ಕೈ ತಪ್ಪು ಹೋಗೋ ಮುಂಚೆನೇ ಕ್ರಿಸ್ಟಿಯನ್ ಫ್ರ್ಯಾಂಕ್ನ ಬೈದು ಅಲ್ಲಿಂದ ಕಳಿಸ್ತಾನೆ. ಕ್ರಿಸ್ಟಿಯನ್ಗನ್ಸಿತ್ತು ಈ ಸಲ ಸಿಗ್ರಿಡ್ ತನ್ನ ಡೆಫಿನೆಟ್ಲಿ ಬಿಟ್ಟು ಹೋಗ್ತಾಳೆ ಅಂತ. ಆದರೆ ಸಿಗ್ರಿಡ್ ಕುರುಡಾಗಿದ್ಲು ಕ್ರಿಸ್ಟಿಯನ್ ಅಪಿಯರೆನ್ಸ್ ಹಾಗೆ ವೆಲ್ತ್ನ ನೋಡಿ. ಅವತ್ತು ನೈಟ್ ಕೂಡ ಕ್ರಿಸ್ಟಿಯನ್ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಳೆ. ನೆಕ್ಸ್ಟ್ ಮಾರ್ನಿಂಗ್ ಸಿಗ್ರಿಡ್ಗಿಂತ ಮುಂಚೆನೇ ಕ್ರಿಸ್ಟಿಯನ್ ಎದ್ದಿದ್ದ. ಫ್ರ್ಯಾಂಕ್ನ ರೂಮ್ ಒಳಗೆ ಕರೆದು ಕ್ಷಮಿಸೋಕೆ ರಿಕ್ವೆಸ್ಟ್ ಮಾಡ್ತಾನೆ. ಸಿಗ್ರಿಡ್ ಕೂಡ ಕ್ಷಮಿಸ್ತಾಳೆ. ಅವತ್ತು ಅವಳನ್ನು ಅವನೇ ಕಾಲೇಜ್ಗೂ ಡ್ರಾಪ್ ಮಾಡ್ತಾನೆ. ಅವಳಿಗೆ ಕಾಲೇಜ್ ಸ್ಕಿಪ್ ಮಾಡಬೇಕಂತ ಇತ್ತು. ಆದರೂ ಇಷ್ಟು ಬಲವಂತದಿಂದ ಸಿಗ್ರಿಡ್ನ ಕಾಲೇಜ್ಗೆ ಕಳಿಸೋ ಹಿಂದಿನ ಕಾರಣ ಕ್ರಿಸ್ಟಿಯನ್ಗೆ ಫ್ರ್ಯಾಂಕ್ನ ಪನಿಷ್ ಮಾಡಬೇಕಿತ್ತು. ಆ್ಯಕ್ಚುಲಿ ಕ್ರಿಸ್ಟಿಯನ್ಗೆ ಫ್ರ್ಯಾಂಕ್ ಯಾರ ಹತ್ರನೂ ಕ್ಲೋಸ್ ಆಗೋದು ಇಷ್ಟ ಇರಲಿಲ್ಲ. ರಾತ್ರಿ ಮತ್ತೆ ಸಿಗ್ರಿಡ್ ಕ್ರಿಸ್ಟಿಯನ್ ಮನೇಲಿ ಸ್ಟೇ ಆಗಿದ್ಲು. ಹಾಗೆ ತಮಾಷೆಗೆ ಸಿಗ್ರಿಡ್ ಕ್ರಿಸ್ಟಿಯನ್ನ ಫ್ರ್ಯಾಂಕ್ ಫಿಸಿಕಲ್ ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಕ್ರಿಸ್ಟಿಯನ್ ಹೇಳ್ತಾನೆ ಫ್ರ್ಯಾಂಕ್ ಹೊರಗಡೆನೇ ಹೋಗಲ್ಲ, ಹಾಗೆ ಅವನ ಮೀಟ್ ಆಗೋಕೆ ಯಾರೂ ಬರಲ್ಲ. ಅಂಥ ಸಮಯದಲ್ಲಿ ಫಿಸಿಕಲ್ ರಿಲೇಷನ್ಶಿಪ್ ಪ್ರಶ್ನೆ ಎಲ್ಲಿಂದ ಬಂತು? ಇನ್ ರಿಟರ್ನ್ ಕ್ರಿಸ್ಟಿಯನ್ ಸಿಗ್ರಿಡ್ನೇ ಉಲ್ಟಾ ಕ್ವೆಶನ್ ಮಾಡ್ತಾನೆ, ಅವಳು ವಾಲಂಟಿಯರ್ ಆಗ್ತಾಳಾ ಅಂತ. ಅದಕ್ಕೆ ಅವಳು ಓಕೆ ಅಂತಾಳೆ. ಅಫ್ಕೋರ್ಸ್ ಇದೊಂದು ಜೋಕ್ ಆಗಿತ್ತು ಅಷ್ಟೇ. ಮಾತಲ್ಲಿ ಕ್ರಿಸ್ಟಿಯನ್ ಅವಳನ್ನು ಕ್ಯಾಬಿನ್ ಟೂರ್ಗೆ ಕರೀತಾನೆ. ಅವನು ಸಿಗ್ರಿಡ್ ಹಾಗೆ ಫ್ರ್ಯಾಂಕ್ ಅಷ್ಟೇ. ಅವಳು ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೋತಾಳೆ. ನೆಕ್ಸ್ಟ್ ಡೇ ಅವಳ ರೂಮ್ಗೆ ಹೋಗಿ ತನ್ನ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಾದ್ರೆ ಅರೋರಾ ವಾರ್ನ್ ಮಾಡ್ತಾಳೆ, ಇಷ್ಟು ರಶ್ ಒಳ್ಳೇದಲ್ಲ ಅಂತ. ಆದರೆ ಸಿಗ್ರಿಡ್ಗೆ ಅನ್ಸುತ್ತೆ ಇದರಲ್ಲೇನು ಹಾರ್ಮ್ ಇದೆ, ಇಷ್ಟು ದಿನ ಊರ್ ಹೊರಗಡೆ ಇರೋ ಅವನ ಮನೇಲಿದ್ದಾಗೆ ಏನಾಗಿರಲಿಲ್ಲ, ಈಗೇನಾಗುತ್ತೆ ಅಂತ. ಕ್ರಿಸ್ಟಿಯನ್ ಸಿಗ್ರಿಡ್ನ ಪಿಕಪ್ ಮಾಡಿಕೊಂಡು ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾನೆ. ಫ್ರ್ಯಾಂಕ್ ಅಂತೂ ಕ್ಯಾಬಿನ್ ಎಂಟರ್ ಆಗಿದ್ದೆ ಒಬ್ಬ ಗುಡ್ ಬಾಯ್ ಆಗಿರೋಕ್ಕೆ ಎಲ್ಲ ಎಫರ್ಟ್ ಹಾಕ್ತಿದ್ದ. ಕ್ರಿಸ್ಟಿಯನ್ ಕ್ಯಾಬಿನ್ ಹೋದ ತಕ್ಷಣ ತನ್ನ ಮತ್ತೆ ಸಿಗ್ರಿಡ್ ಮೊಬೈಲ್ನ ಒಂದು ಬಾಕ್ಸಲ್ಲಿ ಹಾಕಿ ಬಚ್ಚಿಡ್ತಾನೆ. ಕಾರಣ ಕೇಳಿದ್ರೆ ಏಕಾಂತನ ಎಂಜಾಯ್ ಮಾಡೋಕೆ ಬಂದಿದ್ದೀವಿ, ಮಧ್ಯದಲ್ಲಿ ಈ ಡಿಸ್ಟರ್ಬೆನ್ಸ್ ಯಾಕೆ ಅಂತಾನೆ. ಇದೊಂದು ರೆಡ್ ಫ್ಲ್ಯಾಗ್ ಆಗಿತ್ತು. ಆದರೆ ಸಿಗ್ರಿಡ್ ಎಷ್ಟು ಮಟ್ಟಿಗೆ ಕುರುಡಾಗಿದ್ಲು ಅಂದರೆ ಇದನ್ನು ಇಗ್ನೋರ್ ಮಾಡ್ತಾಳೆ. ರಾತ್ರಿ ಸಿಗ್ರಿಡ್ ಫ್ರ್ಯಾಂಕ್ ಜೊತೆ ಆಟಾಡ್ತಿದ್ಲು. ನಾರ್ಮಲ್ ಆಗಿ ಬಿಹೇವ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದರೆ ಈ ಫ್ರ್ಯಾಂಕ್ ವರ್ತನೆ ಯಾಕೋ ಸರಿ ಇರಲಿಲ್ಲ, ತುಂಬ ಇನ್ಅಪ್ರೋಪ್ರಿಯೇಟಾಗಿ ಬಿಹೇವ್ ಮಾಡ್ತಿದ್ದ. ಹಾಗಾಗಿ ಸಿಗ್ರಿಡ್ ಆಟ ನಿಲ್ಲಿಸ್ತಾಳೆ. ಆದರೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಮಾತ್ರ ಏನೂ ಆಗಿಲ್ಲ ಅನ್ನೋ ರೀತಿ ಇಟ್ಟಿದ್ಲು. ಇಷ್ಟರಲ್ಲೇ ಕ್ರಿಸ್ಟಿಯನ್ ವೈನ್ ತರೋಕೆ ಹೋಗ್ತಾನೆ. ಇದೇ ಸರಿಯಾದ ಸಮಯ ಅಂದ್ಕೊಂಡು ಫ್ರ್ಯಾಂಕ್ ಮತ್ತೆ ಸಿಗ್ರಿಡ್ ಹತ್ರ ಬರ್ತಾನೆ. ಫಸ್ಟ್ ಟೈಮ್ ಅವನು ಸಿಗ್ರಿಡ್ ಹತ್ರ ಮಾತಾಡ್ತಾನೆ. ಹೇಳ್ತಾನೆ, ಇಲ್ಲಿಂದ ಆದಷ್ಟು ಬೇಗ ತಪ್ಪಿಸ್ಕೋಬೇಕು, ನನಗೆ ಸಹಾಯ ಮಾಡು, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ, ಇವನೊಬ್ಬ ಸೈಕೋ ಅಂತ. ಇದನ್ನು ಕೇಳಿ ಸಿಗ್ರಿಡ್ ಎದೆ ಬಡಿತ ಒಂದು ಕ್ಷಣಕ್ಕೆ ನಿಂತು ಹೋಗಿತ್ತು. ಫೈನಲಿ ಅವಳಿಗೆ ಅರ್ಥ ಆಗಿತ್ತು ತನ್ನಿಂದ ಎಷ್ಟು ದೊಡ್ಡ ತಪ್ಪಾಗಿದೆ ಅಂತ. ತಾನೇ ತನ್ನ ತಲೆನ ಮೊಸಳೆ ಬಾಯಲ್ಲಿಟ್ಟಿದ್ಲು. ಈ ಹ್ಯಾಂಡ್ಸಮ್ ಮಾಸ್ಕ್ ಹಿಂದೆ ಒಬ್ಬ ಟ್ರೂ ಅಮೆರಿಕನ್ ಸೈಕೋ ಬಚ್ಚಿಟ್ಕೊಂಡಿದ್ದಾನೆ ಅಂತ. ಫ್ರ್ಯಾಂಕ್ ಇದೆಲ್ಲ ಇಷ್ಟಪಟ್ಟು ಅಥವಾ ಯಾವುದೋ ಮಾನಸಿಕ ಕಾಯಿಲೆಯಿಂದಲೂ ಮಾಡ್ತಿಲ್ಲ. ಕ್ರಿಸ್ಟಿಯನ್ ಅವನ ಕೈಯಿಂದ ಫೋರ್ಸಿಬಲ್ ಆಗಿ ಮಾಡಿಸ್ತಿದ್ದಾನೆ. ಹೇಳಬೇಕಂದ್ರೆ ಈಗ ಸಿಗ್ರಿಡ್ ಆ್ಯಂಡ್ ಫ್ರ್ಯಾಂಕ್ ಮಧ್ಯೆ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ. ಸಿಗ್ರಿಡ್ ಕೂಡ ಕ್ರಿಸ್ಟಿಯನ್ಗಾಗಿ ತನ್ನ ಕಂಪ್ಲೀಟ್ ಪರ್ಸ್ನಾಲಿಟಿನೇ ಚೇಂಜ್ ಮಾಡ್ಕೊಂಡಿದ್ಲು. ತನಗೆ ಇಷ್ಟ ಇದ್ರೂ ಇಲ್ಲದೇ ಇದ್ರೂ ಕ್ರಿಸ್ಟಿಯನ್ನ ಇಂಪ್ರೆಸ್ ಮಾಡೋದೇ ತನ್ನ ಲೈಫ್ನ ಮುಖ್ಯ ಉದ್ದೇಶ ಆಗಿತ್ತು. ಸ್ವಲ್ಪ ಹೊತ್ತಿನ ಮುಂಚೆ ಕ್ರಿಸ್ಟಿಯನ್ ಮೇಲಿದ್ದ ಆ ಲವ್, ಆ ಅಟ್ರಾಕ್ಷನ್ ಈಗ ಭಯ, ಅಸಹ್ಯ ಆಗಿ ಬದಲಾಗಿತ್ತು. ಸಿಗ್ರಿಡ್ ಕ್ರಿಸ್ಟಿಯನ್ ಎದುರು ನಾರ್ಮಲ್ ಆಗಿ ಬಿಹೇವ್ ಮಾಡೋಕೆ ಪ್ರಯತ್ನ ಪಡ್ತಾಳೆ. ಈ ರಾತ್ರಿ ಕಳೆದ್ರೆ ಬೆಳಿಗ್ಗೆ ಇಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೋದು ಅಂದ್ಕೊಂಡು ಸಿಗ್ರಿಡ್ ಬೆಳಿಗ್ಗೆ ಆಗೋದಕ್ಕೆ ಕಾಯ್ತಿದ್ಲು. ಹಾಗೆ ಬೆಳಿಗ್ಗೆ ಆದ ತಕ್ಷಣ ಕ್ರಿಸ್ಟಿಯನ್ ಎದುರು ಮುಂಚೆನೇ ಸಿಗ್ರಿಡ್ ಸದ್ದು ಮಾಡದೆ ಹೊರಗಡೆ ಹೋಗೋಕೆ ನೋಡ್ತಾಳೆ. ಆದರೆ ಡೋರ್ ಲಾಕ್ ಆಗಿತ್ತು. ಕೀ ಹುಡುಕ್ಬೇಕಾದ್ರೆ ಅಲ್ಲಿ ಕ್ರಿಸ್ಟಿಯನ್ ಬಂದಿದ್ದ. ಸಿಗ್ರಿಡ್ಗೆ ಏನು ಹೇಳಬೇಕು ತೋಚೋದೇ ಇಲ್ಲ.
ಹಾಗಾಗಿ ಫ್ರೆಶ್ ಏರ್ಗಾಗಿ ಹೊರಗಡೆ ಹೋಗ್ಬೇಕಂತಿದ್ದೆ ಅಂತ ಹೇಳ್ತಾಳೆ. ಕ್ರಿಶ್ಚಿಯನ್ ಡೋರ್ ಓಪನ್ ಮಾಡಿ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಹಾಗಾದರೆ ಈಗ ಕ್ರಿಶ್ಚಿಯನ್ ಇಲ್ಲದೆ ತಾನು ಎಲ್ಲೂ ಹೋಗೋ ಹಾಗೂ ಇಲ್ವಾ? ಸಿಗ್ರೀಡ್ ಐಡಿಯಾ ಮಾಡಿ ಸ್ಪೇರ್ ಕೀ ಕೇಳ್ತಾಳೆ. ಆಬ್ವಿಯಸ್ ರೀಸನ್ ಕೊಡ್ತಾ. ನೆಕ್ಸ್ಟ್ ಟೈಮ್ ತಾನು ಹೊರಗಡೆ ಹೋಗಬೇಕಂದ್ರೆ ಕ್ರಿಶ್ಚಿಯನ್ನ ಡಿಸ್ಟರ್ಬ್ ಮಾಡೋ ಅವಶ್ಯಕತೆ ಇರಲ್ಲ ಅಲ್ವಾ? ಕ್ರಿಶ್ಚಿಯನ್ ತುಂಬ ಚಾಲಾಕಿ. ನನ್ನ ಹತ್ರ ಒಂದೇ ಕೀ ಇರೋದು ಅಂತ ಹೇಳಿ ಡಿಸ್ಕಷನ್ನ ಅಲ್ಲೇ ಎಂಡ್ ಮಾಡ್ತಾನೆ. ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಸಿಗ್ರೀಡ್ ಇನ್ನೊಂದು ಐಡಿಯಾ ಮಾಡ್ತಾಳೆ. ಅವರಮ್ಮ ಆರೋಗ್ಯ ಸರಿಯಿಲ್ಲ ಅನ್ನೋ ಕಾರಣ ಕೊಟ್ಟು ಕ್ರಿಶ್ಚಿಯನ್ ಹತ್ರ ಮೊಬೈಲ್ ಕೇಳ್ತಾಳೆ. ಆದರೆ ಈ ಪ್ಲ್ಯಾನ್ ಕೂಡ ಫೇಲ್ ಆಗುತ್ತೆ. ಯಾವಾಗ ಕ್ರಿಶ್ಚಿಯನ್ ಸಿಗ್ರೀಡ್ ಅವರ ಮಾಮ್ಗೆ ಕಾಲ್ ಮಾಡಿ ಕಾಲ್ನ ಸ್ಪೀಕರ್ ಮೋಡಲ್ಲಿಟ್ಟು ಮಾತಾಡಿಸಿದಾಗ. ಇದರಿಂದ ಕ್ರಿಶ್ಚಿಯನ್ಗೂ ಗೊತ್ತಾಗುತ್ತೆ ಸಿಗ್ರೀಡ್ ಸುಳ್ಳು ಹೇಳ್ತಿದ್ದಾಳೆ. ಅವರಮ್ಮಗೆ ಯಾವುದೇ ಕಾಯಿಲೆ ಇಲ್ಲ. ಆದರೆ ಅವನು ರಿಯಾಕ್ಟ್ ಆಗಲ್ಲ. ಅವನಿಗನ್ಸುತ್ತೆ ಸಿಗ್ರೀಡ್ ಮೊಬೈಲ್ ಅಡಿಕ್ಟ್ ಆಗಿರೋದ್ರಿಂದ ಮೊಬೈಲ್ ಇಲ್ಲದೆ ಇರೋಕ್ಕಾಗ್ತಿಲ್ಲ, ಹಾಗಾಗಿ ಫಾಲ್ಸ್ ರೀಸನ್ ಕೊಡ್ತಿದ್ದಾಳೆ ಅಂತ. ಸಿಗ್ರೀಡ್ ಇಲ್ಲಿಗೆ ಸೋಲುಪ್ಕೊಳ್ಳಲ್ಲ. ಅವಳು ಬ್ರೇಕ್ಫಾಸ್ಟ್ ಆದಮೇಲೆ ಫ್ರ್ಯಾಂಕ್ ಜೊತೆ ಒಕ್ಕೆ ಹೋಗ್ತೀನಿ ಅಂತಾಳೆ. ಆಶ್ಚರ್ಯ ಏನಂದರೆ ಕ್ರಿಶ್ಚಿಯನ್ ಕೂಡ ಇದಕ್ಕೆ ಒಪ್ಪಿಗೆ ನೀಡ್ತಾನೆ. ಕ್ಯಾಬಿನಿಂದ ಹೊರಗೆ ಹೆಜ್ಜೆ ಇಟ್ಟಿದ್ದೇ ಸಿಗ್ರೀಡ್ ಫ್ರ್ಯಾಂಕ್ನ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾಳೆ. ಆದರೆ ಫ್ರ್ಯಾಂಕ್ ನಾಯಿ ಥರ ನಟಿಸ್ತಿದ್ದ. ಅವನಿಗೆ ಚೆನ್ನಾಗಿ ಗೊತ್ತು ಈ ಕ್ರಿಶ್ಚಿಯನ್ ಇವ್ರ ಮೇಲೆ ಕಣ್ಣಿಟ್ಟಿರ್ತಾನೆ ಅಂತ. ಹಾಗಾಗಿ ಸ್ವಲ್ಪ ದೂರ ಹೋದ್ಮೇಲೆ ಹತ್ತಿರ ಬಂದು ಪೆಟ್ ಮಾಡೋಕೆ ಹೇಳ್ತಾನೆ. ಸಿಗ್ರೀಡ್ ಕೂಡ ಹತ್ತಿರ ಹೋಗಿ ಪೆಟ್ ಮಾಡೋ ಥರ ನಾಟಕ ಮಾಡ್ತಾ ಇಲ್ಲಿಂದ ಓಡ್ ಹೋಗೋಣ ಅಂತಾಳೆ. ಸಿಕ್ಕಾಕೊಂಡ್ಮೇಲೆ ಏನಾಗುತ್ತೋ ಫ್ರ್ಯಾಂಕ್ಗೆ ಚೆನ್ನಾಗಿ ಗೊತ್ತು. ಅವನಂತಾನೆ ಅದಕ್ಕಿಂತ ಸಾಯೋದೇ ಮೇಲು. ನಾವು ತಪ್ಪಿಸ್ಕೋಬೇಕಂದ್ರೆ ಕ್ರಿಶ್ಚಿಯನ್ ಮಲಗಿದ್ದಾಗ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ ಕೊಂದು ಆಗ ತಪ್ಪಿಸ್ಕೋಬೇಕು ಅಂತ. ಅದಕ್ಕೆ ಸಿಗ್ರೀಡ್ ಮನ್ಸು ಒಪ್ಪಲ್ಲ. ಕೊನೆಗೆ ಫ್ರ್ಯಾಂಕ್ ಹೇಳ್ತಾನೆ ರಾತ್ರಿ ನಿದ್ದೆ ಮಾಡದೆ ಎಚ್ಚರದಿಂದ ಇರೋಕೆ. ಇವರು ಮನೆಗೆ ಹಿಂತಿರುಗಿದ ಮೇಲೆ ಕ್ರಿಶ್ಚಿಯನ್ ಫ್ರ್ಯಾಂಕ್ನ ಕರ್ಕೊಂಡು ಒಕ್ಕೆ ಹೋಗ್ತಾನೆ. ಬಹುಶಃ ಅವನಿಗೆ ಫ್ರ್ಯಾಂಕ್ ಮತ್ತು ಸಿಗ್ರೀಡ್ ಮೇಲೆ ಅನುಮಾನ ಬಂದಿರಬೇಕು. ಸಿಗ್ರೀಡ್ಗೂ ಇದೇ ಡೌಟ್ ಬಂದಿತ್ತು. ಹಾಗಾಗಿ ಸೇಫ್ಟಿ ಕಾಶಿಯಸ್ಸಿಂದ ಕಿಚನ್ ನೈಫ್ನ ದಿಂಬು ಕೆಳಗೆ ಬಚ್ಚಿರ್ತಾಳೆ. ವಾಕಿಂದ ಹಿಂತಿರುಗಿದ ಮೇಲೆ ಕ್ರಿಶ್ಚಿಯನ್ ಇದ್ದಕ್ಕಿದ್ದಾಗೆ ಬೆಡ್ಶೀಟ್ ಚೇಂಜ್ ಮಾಡ್ತೀನಿ ಅಂತಾನೆ. ಸಿಗ್ರೀಡ್ ತಾನೇ ಚೇಂಜ್ ಮಾಡೋದಾಗಿ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ತಾಳೆ. ಬೆಡ್ಶೀಟ್ ಚೇಂಜ್ ಮಾಡಿ ಅವಳು ಸ್ನಾನ ಮಾಡ್ತಿರ್ತಾಳೆ. ಏನಾಯ್ತೋ ಗೊತ್ತಿಲ್ಲ, ಕ್ರಿಶ್ಚಿಯನ್ ಅವಳನ್ನು ಆಗಿಂದಾಗಲೇ ಬರೋಕ್ಕೆ ಆರ್ಡರ್ ಮಾಡ್ತಾನೆ. ಸಿಗ್ರೀಡ್ ಬೆವರ್ತಿದ್ಲು. ಅವಳಿಗನ್ಸುತ್ತೆ ಅವಳು ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಅಂತ. ಅದ್ರ ಜೊತೆಗೆ ಕ್ರಿಶ್ಚಿಯನ್ ಬೆಡ್ಡಲ್ಲಿ ಏನೋ ಬದಲಾವಣೆ ಇದೆ, ಏನು ಹೇಳು ಅಂತಾನೆ. 2 ಚಾನ್ಸ್ ಕೂಡ ಕೊಡ್ತಾನೆ. ಸಿಗ್ರೀಡ್ ಬಾಯಿ ಬಿಡಲ್ಲ. ಜೋರಾಗಿ ಹೇಳ್ತಾನೆ ಬೆಡ್ ಸ್ಪ್ರೆಡ್ ಸರಿಯಾಗಿ ಹಾಕಿಲ್ಲ ಅಂತ. ಹಾಗೆ ಹೇಳ್ತಾ ನಗೋಕ್ಕೆ ಶುರು ಮಾಡ್ತಾನೆ. ಇದೊಂದು ಸಣ್ಣ ಪ್ರ್ಯಾಂಕ್ ಅಷ್ಟೇ ಅಂತಾನೆ. ಆ್ಯಸ್ ಅ ವ್ಯೂವರ್ಸ್ ನಮಗಂತೂ ಅರ್ಥ ಆಗುತ್ತೆ ಇದು ಪ್ರ್ಯಾಂಕ್ ಅಲ್ಲ. ಅವನು ಸಿಗ್ರೀಡ್ಗೆ ಚಾನ್ಸ್ ಕೊಟ್ಟಿದ್ದ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ. ಫ್ರ್ಯಾಂಕ್ನ ಓಕೆ ಕರ್ಕೊಂಡು ಹೋದಾಗ ಪ್ರಾಬಬ್ಲಿ ಇವನ ಟಾರ್ಚರ್ ತಟ್ಕೊಳ್ದೆ ಅವನು ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರಬೇಕು. ಅಫ್ಕೋರ್ಸ್ ಇದಕ್ಕೆ ಸಿಗ್ರೀಡ್ಗೆ ಪನಿಷ್ಮೆಂಟ್ ಕಾದಿದೆ. ಆದರೆ ಸದ್ಯಕ್ಕೆ ಅವನು ಸಿಗ್ರೀಡ್ ಜೊತೆ ಇಂಟಿಮೇಟ್ ಆಗೋಕ್ಕೆ ಹೋಗ್ತಾನೆ. ಅವಳಿಗೆ ಇಷ್ಟ ಇಲ್ಲದೆ ಇದ್ರೆ ಫೋರ್ಸ್ ಮಾಡ್ತಾನೆ. ಸಿಗ್ರೀಡ್ ಅವನ ಕಪಾಳಕ್ಕೆ ಹೊಡಿತಾಳೆ. ಹೊಡೆದ ತಕ್ಷಣ ಅವನೇನೋ ಹೇಳ್ದೆ ಅಲ್ಲಿಂದ ಹೊರಟೋಗ್ತಾನೆ. ರಾತ್ರಿ ಡಿನ್ನರ್ ಮಾಡಬೇಕಾದ್ರೆ ಫ್ರ್ಯಾಂಕ್ ಕಾಣಿಸ್ದೇ ಇರೋ ಕಾರಣ ಸಿಗ್ರೀಡ್ ಕ್ರಿಶ್ಚಿಯನ್ನ ಕೇಳ್ತಾಳೆ. ಅವನು ಹೇಳ್ತಾನೆ ಫ್ರ್ಯಾಂಕ್ ಮಲಗಿದ್ದಾನೆ ಅಂತ. ಅದು ಬಿಟ್ಟು ಅವರಿಬ್ಬರ ಮಧ್ಯೆ ಮತ್ತೇನು ಕಾನ್ವರ್ಸೇಷನ್ ಆಗಲ್ಲ. ಸಿಗ್ರೀಡ್ ವೈನ್ ಕುಡಿತಾ ಅನ್ಕಾನ್ಷಿಯಸ್ ಆಗ್ತಾಳೆ. ಬಹುಶಃ ಕ್ರಿಶ್ಚಿಯನ್ ಅವಳು ವೈನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿರಬೇಕು. ಹಾಗಾಗಿ ಅವಳು ಅನ್ಕಾನ್ಷಿಯಸ್ ಆದಾಗ ಅವನು ಟೆನ್ಷನ್ ಆಗದೆ ಅವಳನ್ನ ಎತ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ತಾನೆ. ಸಿಗ್ರೀಡ್ಗೆ ಎಚ್ಚರ ಆದಾಗ ಬೆಳಗಾಗಿತ್ತು. ಅವಳು ಗಾಬರಿಯಿಂದ ಎದ್ದು ದಿಂಬು ಕೆಳಗೆ ನೈಫ್ ಹುಡುಕ್ತಾಳೆ. ಆದರೆ ಅಲ್ಲಿ ನೈಫ್ ಇರಲಿಲ್ಲ. ಕ್ರಿಶ್ಚಿಯನ್ ಇವಳಿಗಿಂತ ಮುಂಚೆನೇ ಎದ್ದಿದ್ದ. ಅವನು ಅವಳಿಗೆ ಆರ್ಡರ್ ಮಾಡ್ತಾನೆ ಕೆಳಗಡೆ ಬರೋಕ್ಕೆ. ಅವಳು ಕೆಳಗಡೆ ಹೋಗ್ತಾಳೆ. ಅವಳನ್ನ ಅವನ ಎದುರುಗಡೆ ಕೂರಿಸ್ಕೊಂಡು ಅವಳ ಮತ್ತು ಫ್ರ್ಯಾಂಕ್ನ ಕಾನ್ವರ್ಸೇಷನ್ ಕೇಳಿಸ್ತಾನೆ. ಆ ರೆಕಾರ್ಡಲ್ಲಿ ಇವರಿಬ್ಬರು ಕ್ರಿಶ್ಚಿಯನ್ನ ಹೇಗೆ ಕೊಲ್ಲಬೇಕು ಅನ್ನೋದಿತ್ತು. ಹಾಗೆ ಆ ನೈಫ್ನ ಕೂಡ ತೋರಿಸ್ತಾನೆ. ಅದನ್ನು ದಿಂಬು ಕೆಳಗಡೆಯಿಂದ ಅವನೇ ತೆಗೆದಿದ್ದ. ಇದಾದ್ಮೇಲೆ ಕ್ರಿಶ್ಚಿಯನ್ ಸಿಗ್ರೀಡ್ನ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನಾವು ಫ್ರ್ಯಾಂಕ್ನ ಕೇಜಲ್ಲಿ ನೋಡ್ತೀವಿ. ಆಲ್ರೆಡಿ ಫ್ರ್ಯಾಂಕ್ಗೆ ಪನಿಷ್ಮೆಂಟ್ ಸಿಕ್ಕಾಗಿತ್ತು. ಈಗ ಸಿಗ್ರೀಡ್ನ ಸರ್ದಿ. ಕ್ರಿಶ್ಚಿಯನ್ ಫ್ರ್ಯಾಂಕ್ನ ಕೇಜಿಂದ ತೆಗಿಬೇಕಾದ್ರೆ ಫ್ರ್ಯಾಂಕ್ ಕ್ರಿಶ್ಚಿಯನ್ ಕೈನ ಕಚ್ತಾನೆ. ಕಚ್ಚಿ ಸಿಗ್ರೀಡ್ಗೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಹೇಳ್ತಾನೆ. ಸಿಗ್ರೀಡ್ ಕೂಡ ಕೀ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಕ್ರಿಶ್ಚಿಯನ್ಗೆ ಬಿಟ್ರೇಡಾಗಿ ಫೀಲ್ ಆಗಿತ್ತು. ಅವನು ಫ್ರ್ಯಾಂಕ್ನ ಹೊಡಿತಾನೆ. ಆಮೇಲೆ ತಾನೂ ಅಳ್ತಾನೆ. ಕ್ರಿಶ್ಚಿಯನ್ ಅಳೋದು ನೋಡಿ ಫ್ರ್ಯಾಂಕ್ ಸಾರಿ ಹೇಳ್ತಾನೆ. ಇದು ಅವನು ಮಾಡಿದ ಇನ್ನೊಂದು ತಪ್ಪು. ಅವನ ನಾಯಿ ಮಾತಾಡಲ್ಲ. ಅವನು ಸಾರಿ ಹೇಗೆ ಹೇಳ್ದ? ಇದರಿಂದ ಅವನ ಕೋಪ ಇನ್ನೂ ಹೆಚ್ಚಾಗುತ್ತೆ. ಅವನು ಫ್ರ್ಯಾಂಕ್ನ ಜುಟ್ಟು ಹಿಡ್ಕೊಂಡು ಬಾನ್ನೊಳಗಡೆ ಎಳ್ಕೊಂಡು ಹೋಗ್ತಾನೆ. ಅಲ್ಲಿ ಮತ್ತೆ ಟಾರ್ಚರ್ ಶುರುವಾಗುತ್ತೆ. ಕಡೆ ಸಿಗ್ರೀಡ್ನ ಕಾಡಲ್ಲಿ ನೋಡ್ತೀವಿ. ಸ್ವಲ್ಪ ದೂರ ಹೋದ್ಮೇಲೆ ಅವಳ ಎಥಿಕ್ಸ್ ಅವಳನ್ನ ಫ್ರ್ಯಾಂಕ್ನ ಬಿಟ್ಟು ಹೋಗೋಕೆ ಒಪ್ಕೋತಿರ್ಲಿಲ್ಲ. ಹಾಗಾಗಿ ಮತ್ತೆ ಕ್ಯಾಬಿನ್ಗೆ ಹಿಂತಿರುಗ್ತಾಳೆ. ಕ್ರಿಶ್ಚಿಯನ್ ಫ್ರ್ಯಾಂಕ್ನ ಟಾರ್ಚರ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಅವನು ಗಮನಿಸಲ್ಲ ಸಿಗ್ರೀಡ್ ಬಂದಿದ್ದು. ಸಿಗ್ರೀಡ್ ಅವನ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಿ ನಾಕೌಟ್ ಮಾಡ್ತಾಳೆ. ಫ್ರ್ಯಾಂಕ್ನ ಕರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾಳೆ. ಪಾಪ
ಫ್ರ್ಯಾಂಕ್ಗೆ 2 ಕಾಲಿಂದ ನಡೆದು ಅಭ್ಯಾಸ ತಪ್ಪು ಹೋಗಿತ್ತು. ಹಾಗಾಗಿ ಬೇಗ ಬೇಗ ಓಡೋಕ್ಕೂ ಆಗ್ತಿರ್ಲಿಲ್ಲ. ಅಷ್ಟೊತ್ತಿಗೆ ಆ ಸೈಕೋಗೆ ಎಚ್ಚರ ಆಗಿತ್ತು. ಅವನು ಇವರನ್ನ ಅಟ್ಯಾಕ್ ಮಾಡಿ ಇವ್ರನ್ನ ಕಾರ್ನರ್ ಮಾಡ್ತಾನೆ. ಕಥೆ ಕೆಲವು ತಿಂಗಳುಗಳ ನಂತರ ಹೋಗುತ್ತೆ. ನಾವು ಫ್ರ್ಯಾಂಕ್ನ ನೋಡ್ತೀವಿ. ಅವನಿನ್ನು ಅದೇ ಕೇಜಲ್ಲಿ ಬಂದಿಯಾಗಿದ್ದಾನೆ. ಕ್ರಿಶ್ಚಿಯನ್ ಅವನಿಗೆ ಎಂದಿನಂತೆ ಡಾಗ್ ಫುಡ್ ಕೊಡ್ತಾನೆ, ಆದರೆ ಅದರಲ್ಲಿ ಉಗಿದು ಜಸ್ಟ್ ಟು ಶೋ ಅವನೊಬ್ಬ ಎಂಚಲು ನಾಯಿ ಅಂತ. ಅದಾದ್ಮೇಲೆ ಅವನು ಬಾನ್ಗೆ ಹೋಗ್ತಾನೆ. ಅಲ್ಲಿ ಇನ್ನೊಂದು ನಾಯಿ ಇತ್ತು. ಗೊತ್ತಾಗುತ್ತೆ ಇದು ಸಿಗ್ರೇಟ್. ಅವಳು ಈಗ ನಾಯಿ ಥರನೇ ಬಿಹೇವ್ ಮಾಡ್ತಿದ್ಲು. ಕ್ರಿಶ್ಚಿಯನ್ ಕೂಡ ಡಾಗ್ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿಂತಾಳೆ. ಅದಾದಮೇಲೆ ಕ್ರಿಶ್ಚಿಯನ್ ಸ್ವಲ್ಪ ಡಾಗ್ ಫುಡ್ನ ಇನ್ನೊಂದು ಬೌಲ್ಗೆ ಹಾಕ್ತಾನೆ. ಆದರೆ ಇದ್ಯಾರಿಗೆ? ಕ್ರಿಶ್ಚಿಯನ್ ಇನ್ಯಾರನ್ನ ಡಾಗ್ ಆಗಿ ಮಾಡಿ ಇಟ್ಕೊಂಡಿದ್ದಾನೆ? ಇಲ್ಲಿ ಈ ಮೂವಿಯ ಇನ್ನೊಂದು ಡಾರ್ಕ್ ರಿಯಾಲಿಟಿ ಬಿಚ್ಚಿಟ್ಕೊಳ್ಳುತ್ತೆ. ನಾವೊಂದು ಪುಟ್ಟ ಮಗುನ ಡಾಗ್ ಕಾಸ್ಟ್ಯೂಮಲ್ಲಿ ನೋಡ್ತೀವಿ ಅಂಬೆಗಾಲು ಇಟ್ಕೊಂಡು ಬರೋದನ್ನು. ಇದೇ ಕ್ರಿಶ್ಚಿಯನ್ನ ನೆಕ್ಸ್ಟ್ ಗುಡ್ ಬಾಯ್. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಕ್ರಿಶ್ಚಿಯನ್ ಈ ಮಗುನ ಚಿಕ್ಕದಿದ್ದಾಗ್ಲಿಂದಲೇ ನಾಯಿ ಥರ ಬೆಳೆಸೋದ್ರಿಂದ ಈ ಮಗು ದೊಡ್ಡದಾದ ಮೇಲೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡಲ್ಲ. ಅದು ಜೀವನ ಪರ್ಯಂತ ತಾನು ಒಂದು ನಾಯಿ ಅನ್ನೋ ಭ್ರಮೆಯಲ್ಲೇ ಇರುತ್ತೆ. ಕ್ರಿಶ್ಚಿಯನ್ ಕನಸು ಕೂಡ ಇದೇ ಆಗಿತ್ತು. ಎಷ್ಟು ಡಾರ್ಕ್ ಆಗಿದೆ ಅಲ್ವಾ ಎಂಡಿಂಗ್? ನಾನಂತೂ ಈ ಎಂಡಿಂಗ್ನ ಊಹಿಸಿರಲಿಲ್ಲ. ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಜೋಪಾನ.